ನಗರದ ಪುಣ್ಯ ಆಸ್ಪತ್ರೆ ವತಿಯಿಂದ ಡಾಕ್ಟರ್ ನಾಗರಾಜ್ ಬಿ ಪುಟ್ಟಸ್ವಾಮಿ ಹಾಗೂ ಡಾಕ್ಟರ್ ಪುಣ್ಯವತಿ ನಾಗರಾಜ್ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಪಿತ್ತಕೋಶ, ಪ್ಯಾಂಕ್ರಿಯಾಸ್, ಮೂತ್ರಕೋಶ ಮತ್ತು ಮೂತ್ರನಾಳದಲ್ಲಿ ಉತ್ಪತ್ತಿಯಾಗುವ ಕಲ್ಲಿನ ಕುರಿತು ಸಾರ್ವಜನಿಕರಿಗೆ ಉಚಿತ ತಪಾಸಣೆ ಹಾಗೂ ಜಾಗೃತಿ ಅಭಿಯಾನ ನಡೆಸಲಾಯಿತು. ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ನಾಗರಾಜ್ ಬಿ ಪುಟ್ಟಸ್ವಾಮಿ, ಡಾಕ್ಟರ್ ಪುಣ್ಯವತಿ ನಾಗರಾಜ್, ಡಾಕ್ಟರ್ ಕುಶಾಲ್, ಡಾಕ್ಟರ್ ಅನಿಲ್ ಕುಮಾರ್, ಡಾಕ್ಟರ್ ನಿಶೂರ್, ಡಾಕ್ಟರ್ ರಕ್ಷಿತಾ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಸುಮಾರು 25 ವರ್ಷಗಳಿಂದ ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಿರುವ ಪುಣ್ಯ ಆಸ್ಪತ್ರೆ ವತಿಯಿಂದ ಈ ಬಾರಿ ವಿಶೇಷವಾಗಿ ಮನುಷ್ಯನ ದೇಹದಲ್ಲಿ ಉತ್ಪತ್ತಿಯಾಗುವ ಕಲ್ಲುಗಳ ಬಗ್ಗೆ ಜಾಗೃತಿ ಮೂಡಿಸಲು ಉಚಿತ ಕಲ್ಲು ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ನೂರಾರು ಜನ ಸಾರ್ವಜನಿಕರು ಆಗಮಿಸಿ ತಪಾಸಣೆಯಲ್ಲಿ ಪಾಲ್ಗೊಂಡು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ಶಿಬಿರದಲ್ಲಿ ಇಸಿಜಿ, ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್, ಎಕ್ಸ್ರೇ ಸಂಪೂರ್ಣವಾಗಿ ಉಚಿತವಾಗಿ ಮಾಡಲಾಯಿತು. ನಮಸ್ತೆ, ಡಾಕ್ಟರ್ ನಾಗರಾಜ್ ಪುಟ್ಟಸ್ವಾಮಿ, ಪುಣ್ಯ ಹಾಸ್ಪಿಟಲ್ ಮ್ಯಾನೇಜಿಂಗ್ ಡೈರೆಕ್ಟರ್. ನಾನು ಬಸವೇಶ್ವರ ನಗರದಲ್ಲಿ. ಇವತ್ತಿನ ದಿವಸ ಇವಾಗ ಆ್ಯಕ್ಚುಲಿ 7th of April ಬಂದು ವರ್ಲ್ಡ್ ಹೆಲ್ತ್ ಡೇ ಅಂತ ಮಾಡ್ತೀವಿ. ಅದರ ಪ್ರಯುಕ್ತವಾಗಿ 12th of April ಶನಿವಾರ ಆಗಿರುವಂಥದ್ದು ನಮ್ಮಲ್ಲಿ ಒಂದು ಸ್ಟೋನ್ ಕ್ಯಾಂಪ್ ಅಂತ ಮಾಡಿದ್ದೀವಿ. ಸ್ಟೋನ್ಸ್ ಅಂದರೆ ಪಿತ್ತಕೋಶದಲ್ಲಿ, ಮೆದೋಜೀರಕಾಂಗ ಅಂದರೆ ಪ್ಯಾನ್ಕ್ರಿಯಾಸಲ್ಲಿ, ಗಾಲ್ ಬ್ಲಾಡರಲ್ಲಿ, ಕಿಡ್ನಿಯಲ್ಲಿ, ಯುರೇಟ್ರಲ್ಲಿ ಮತ್ತು ಬ್ಲಾಡರ್ಗಳಲ್ಲಿ, ಯೂರಿನರಿ ಬ್ಲಾಡರ್ ಎಲ್ಲಿ ಕಲ್ಲಾಗಿದ್ರು ಅಂಥ ಪೇಷಂಟ್ಗಳು ಬಂದು ನಮ್ಮ ಸಲಹೆ ಸೂಚನೆಗಳು ತಗೊಂಡು ಹೋಗುವಂಥದ್ದು, ಮೆಡಿಸಿನ್ಸ್ ತಗೊಂಡು ಹೋಗುವಂಥದ್ದು ಮತ್ತು ಇನ್ವೆಸ್ಟಿಗೇಷನ್ಸು, ಸ್ಕ್ಯಾನಿಂಗ್ ಆಗಿರ್ಬೋದು, ಇಸಿಜಿ, ಎಕ್ಸ್ರೇಸು ಮತ್ತು ಬ್ಲಡ್ ಟೆಸ್ಟು ಇವತ್ತೆಲ್ಲ ಉಚಿತವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಪುಣ್ಯ ಹಾಸ್ಪಿಟಲಲ್ಲಿ ಮಾಡ್ತಾಯಿದ್ವಿ. ಈಗ ಕಿಡ್ನಿಯಲ್ಲಿ ಸ್ಟೋನ್ ಯಾಕಾಗುತ್ತೆ, ಮೂತ್ರನಾಳದಲ್ಲಿ ಅಥವಾ ಮೂತ್ರಕೋಶದಲ್ಲಿ ಯಾಕಾಗುತ್ತೆ ಅಂತ ಅಂದ್ಬಿಟ್ಟು ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಬೇಸಿಕಲಿ ಹಾರ್ಡ್ನೆಸ್ ಆಫ್ ಯೂರಿನೇಷನ್ ಅಂದರೆ ಕಾನ್ಸಂಟ್ರೇಷನ್, ಲವಣಾಂಶ ಜಾಸ್ತಿ ಆಗಿರೋದ್ರಿಂದ ಅದರಲ್ಲಿ ಕಲ್ಲುಗಳಾಗ್ಬೋದು. ಅದನ್ನು ಕಡಿಮೆ ಮಾಡಿಕೊಳ್ಳೋ ರೀತಿಯಲ್ಲಿ ಕೆಲವು ಸಲ ಮೆಟಬಾಲಿಕ್ ಇಂಬ್ಯಾಲೆನ್ಸ್ ಆಗ್ತದೆ. ಕ್ಯಾಲ್ಸಿಯಂ ಅತಿಯಾಗಿ ನಮ್ಮ ದೇಹದಲ್ಲಿ ಇರ್ತದೆ, ಬ್ರೇಕ್ ಡೌನ್ ಆಫ್ ಕ್ಯಾಲ್ಸಿಯಂ ಆಫ್ ಬೋನ್ಸ್ ಅಂತನೋ ಇರ್ತದೆ. ಅಂಥ ಸಮಯದಲ್ಲಿ ಕ್ಯಾಲ್ಸಿಯಂ ರಿಚ್ ಸ್ಟೋನ್ಸ್ ಅಂತ ಆಗ್ಬೋದು. ಅಥವಾ ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಅಥವಾ ಆಕ್ಸಿಲೇಟ್ ಅಂಶಗಳು ಸ್ವಲ್ಪ ಬೇರೆ ಕಾರಣಗಳಿಂದ ಹೆಚ್ಚಿಗೆ ಆದರೆ ಅದಕ್ಕೆ ರಿಲೇಟೆಡ್ ಆಗಿ ಕಿಡ್ನಿಯಲ್ಲಿ ಸ್ಟೋನ್ಸ್ಗಳು ಆಗ್ಬೋದು. ಮುಖ್ಯವಾಗಿ ಏನು ಹೇಳ್ಬೋದು ಅಂತಂದರೆ ಸ್ವಲ್ಪ ಹೇರಳವಾಗಿ ನೀರು ಕುಡಿಯುವಂಥದ್ರಿಂದ ಕಿಡ್ನಿಯಲ್ಲಿ ಮತ್ತು ಮೂತ್ರನಾಳಗಳಲ್ಲಿ ಕಲ್ಲಾಗುವಂಥ ಸಾಧ್ಯತೆ ತುಂಬ ಕಡಿಮೆ ಆಗ್ತದೆ. ಈಗ ಕಿಡ್ನಿಯಲ್ಲಿ ಕಲ್ಲಾಗೋದು ನೀರು ಹೆಚ್ಚಿಗೆ ಕುಡಿತಾ ಇರ್ತೀವಿ, ಕೆಲವರಿಗೆ ವಾಟರ್ ರೆಸ್ಟ್ರಿಕ್ಷನ್ ಇರ್ತದೆ. ಅಂಥ ಪೇಷಂಟ್ಗಳು ಏನು ಮಾಡೋಕ್ಕಾಗಲ್ಲ. ಡಾಕ್ಟರ್ಗಳನ್ನ ಸಲಹೆ ಪಡ್ಕೊಂಡು ವಾಟರ್ ರೆಸ್ಟ್ರಿಕ್ಷನ್ ಏನು ಅಂತಂದರೆ ಹಾರ್ಟಲ್ಲಿ ಏನೋ ತೊಂದರೆ, ಲಂಗ್ಸಲ್ಲಿ ಏನೋ ತೊಂದರೆ, ಹೆಚ್ಚು ನೀರು ಕುಡಿಬಾರ್ದು, ಕಿಡ್ನಿ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ, ಹೆಚ್ಚಿಗೆ ನೀರು ಕುಡಿಬಾರ್ದು ಅಂತ ಹೇಳೋ ಪೇಷಂಟ್ಗಳಿಗೆ ಕುಡಿಬಾರ್ದು ನೀರು ಹೆಚ್ಚಿಗೆ. ಸೊ ಅದು ಬಿಟ್ಟರೆ ಪಿತ್ತಕೋಶದಲ್ಲಿ ಅಥವಾ ಪ್ಯಾನ್ಕ್ರಿಯಾಸಲ್ಲಿ ಕಲ್ಲುಗಳು ಯಾಕಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ಸ್ ಅದು ಮೆಟಬಾಲಿಕ್ ರಿಲೇಟೆಡ್ ಇರ್ತದೆ, ಕೆಲವು ಸಲ ಇನ್ಫೆಕ್ಟೆಡ್ ರಿಲೇಟೆಡ್ ಇರ್ತದೆ. ಗಾಲ್ ಬ್ಲಾಡರ್ ಇನ್ಫೆಕ್ಷನ್ನು ಅಥವಾ ಪ್ಯಾನ್ಕ್ರಿಯಾಟಿಕ್ ಇನ್ಫೆಕ್ಷನ್ ಆಗಿದ್ದರೆ ಪ್ಯಾನ್ಕ್ರಿಯಾಟಿಕ್ ಸ್ಟೋನ್ಸು ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗುವಂಥ ಸಾಧ್ಯತೆ ಇರ್ತದೆ. ಅವಕ್ಕೆ ವಿಡ್ರಾ ಮಾಡೋದು ಅಥವಾ ಬರದೇ ಇರೋ ಥರ ನೋಡುವಂಥದ್ದು ಚಾನ್ಸಸ್ ತುಂಬ ಕಡಿಮೆ, ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಈಗ ಮೋಸ್ಟ್ ಆಫ್ ದ ಟೈಮ್ಸ್ ಕೊಲೆಸ್ಟ್ರಾಲ್ ಆ್ಯಂಡ್ ಬೈಲ್ ಸಾಲ್ಟ್ಸ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಪಿತ್ತಕೋಶದಲ್ಲಿ ಕಲ್ಲಾಗೋಕ್ಕೆ ಕೊಲೆಸ್ಟ್ರಾಲ್ ಅನ್ನೋದು ನಾರ್ಮಲಾಗಿ ನಮ್ಮ ದೇಹದಲ್ಲಿ ಇದ್ದೇ ಇರ್ತದೆ. ಅದೇ ರೀತಿಯಲ್ಲಿ ಬೈಲ್ ಸಾಲ್ಟ್ಸ್, ಲವಣಗಳು, ಪಿತ್ತ ಲವಣಗಳು ಅಂತ ನಾವು ಏನು ಹೇಳ್ತೀವಿ, ಅದು ನಾರ್ಮಲಾಗಿ ಇರಲೇಬೇಕು. ಅದ್ರ ಒಂದು ರೇಷಿಯೋ ಇರ್ತದೆ. ಕೊಲೆಸ್ಟ್ರಾಲ್ 25% ಇದ್ದರೆ ಇದು 1% ಇರ್ತದೆ, 25:1 ಆ ರೇಂಜಲ್ಲೇ ಇರಬೇಕು. ಅದು ಅಬ್ನಾರ್ಮಲಿಟಿ ಆದ್ರೂ ಕೊಲೆಸ್ಟ್ರಾಲ್ ರಿಚ್ ಸ್ಟೋನ್ಸ್ ಆರ್ ಬೈಲ್ ಸ್ಟಾಲ್ಸ್ ರಿಚ್ ಸ್ಟೋನ್ಸ್ ಅಂತ ಆಗ್ಬೋದು. ಇವೆಲ್ಲ ಆಗಿ ನಾವು ಯಾಕೆ ಈ ಪರೀಕ್ಷೆಗಳು ಮಾಡಬೇಕು, ಕ್ಯಾಂಪ್ ಯಾಕೆ ಮಾಡಬೇಕು, ಜನಗಳಿಗೆ ಅರಿವು ಸಿಕ್ಕೋದ್ರಿಂದ ಏನು ಅಡ್ವಾಂಟೇಜ್ ಅಂತಂದರೆ ತುಂಬ ಬೇಗ ರೆಕಗ್ನೈಸ್ ಮಾಡಿದ್ರೆ ಟ್ರೀಟ್ಮೆಂಟು ಭಾಳ ಸುಲಭ ಆಗ್ತದೆ. ಸುಲಭ ಆದರೆ ಈಸಿಯೇ. ಈಗ ಮ್ಯಾನೇಜ್ಮೆಂಟ್ ಈಸಿ, ಟ್ರೀಟ್ಮೆಂಟ್ ಈಸಿ ಆ್ಯಂಡ್ ಪೇಷಂಟ್ ಸಫರಿಂಗ್ ತುಂಬ ಕಡಿಮೆ ಆಗ್ತದೆ. ಎಷ್ಟೋ ಸಲ ಪೇಷಂಟ್ಸ್ಗಳು ತುಂಬ ಕ್ರಿಟಿಕಲ್ ಆಗಿ ಬ್ಯಾಡ್ ಶೇಪಲ್ಲಿ ನಮಗೆ ಹಾಸ್ಪಿಟಲಲ್ಲಿ ರೀಚ್ ಆಗ್ತಾರೆ. ಅಂಥ ಪರಿಸ್ಥಿತಿನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಥರದ್ದೊಂದು ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಆಗಲಿ, ಕ್ಯಾಂಪ್ಗಳಾಗಲಿ ನಾವು ಕಂಡಕ್ಟ್ ಮಾಡ್ತಾ ಬರ್ತಿದ್ದೀವಿ. ಇದು ನಮ್ಮ ಹಾಸ್ಪಿಟಲ್ ಹಿಸ್ಟ್ರಿ ಮೋರ್ ದೆನ್ 25 years, 26ನೇ ವರ್ಷ ಇವಾಗ ನಾವು ಹಾಸ್ಪಿಟಲಲ್ಲಿ ನಿರಂತರವಾಗಿ ಹಲವಾರು ರೀತಿಯಲ್ಲಿ ಕ್ಯಾಂಪ್ಗಳು ಮಾಡ್ತಾ ಬಂದಿದ್ದೀವಿ. ಬ್ಲಡ್ ಡೊನೇಷನ್ ಕ್ಯಾಂಪಿಂದ ಹಿಡಿದು ಸಿಂಪಲ್ ಜನರಲ್ ಹೆಲ್ತ್ ಕ್ಯಾಂಪು, ಗೈನಕ್ ರಿಲೇಟೆಡ್ ಕ್ಯಾಂಪು, ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪು, ಈ ಥರದ್ದು ನಾನ್ ಸ್ಟಾಪ್ ಬೇರೆ ಬೇರೆ ರೀತಿಯಲ್ಲಿ ಜನಗಳನ್ನ ಮುಟ್ಟುವಂಥ ಒಂದು ಪ್ರಯತ್ನ ನಾವು ಮಾಡ್ತಿದ್ದೀವಿ. ಈಗ
ಈಗ ನಮ್ಮ ಹಾಸ್ಪಿಟಲ್ ಪ್ರಮೋಟ್ ಮಾಡಬೇಕು, ಇನ್ನೊಂದು ಮಾಡಬೇಕು ಅನ್ನೋ ಉದ್ದೇಶ ಏನಿರಲ್ಲ ಇದರಲ್ಲಿ. ಇದು ಪ್ರಮೋಷನ್ ಮೀರಿ ನಾವು ಇರೋದ್ರಿಂದ ನಮಗೆ ಒಂದು ಗೌರವ, ಸ್ಥಾನಮಾನ, ಒಂದು ಸಮಾಜದಲ್ಲಿ ಒಂದು ಘನತೆ ಸಿಕ್ಕಿದೆ. ಅದಕ್ಕೋಸ್ಕರ ಸಮಾಜಕ್ಕೆ ನಾವು ವಾಪಸ್ ಏನಾದರೂ ಕೊಡಬೇಕು ಅನ್ನೋ ರೀತಿಯಲ್ಲಿ ಈ ಥರದ್ದೊಂದು ಕ್ಯಾಂಪ್ ಮಾಡ್ತಾಯಿದ್ದೀವಿ. ಒಂದೊಂದು ಪೇಷಂಟ್ಗೆ ಇವತ್ತು ಒಂದು ಆ್ಯಾವ್ರೇಜು ಎಲ್ಲ ನಮ್ಮ ಸರ್ವಿಸ್ ತೊಗೊಂಡ್ರೆ ಒಂದು ಕ್ಲೋಸ್ ಟು ಅರೌಂಡ್ 4,000 to 5,000 ರೂಪಾಯಿ ನನಗೆ ಖರ್ಚು ಬರುತ್ತೆ ಇವತ್ತಿನ ದಿವಸದಲ್ಲಿ. ಆ ಖರ್ಚು ನಮಗೆ ಏನು ಬೇರೆ ಯಾವುದೋ ಉದ್ದೇಶ ಇಟ್ಕೊಂಡು ಮಾಡುವಂಥದ್ದಲ್ಲ, ಪೇಷಂಟ್ಗಳಿಗೆ ಅನುಕೂಲ ಆಗಲಿ ಅನ್ನುವಂಥದ್ದು. ರೆಕಗ್ನೈಸ್ ಆದರೆ ಅದನ್ನು ಟ್ರೀಟ್ ಮಾಡೋದು ಸುಲಭ. ಸಣ್ಣ ಕಲ್ಲುಗಳಿದ್ದರೆ ಮದ್ದಲ್ಲೇ, ಔಷಧಿಗಳಲ್ಲೇ ಗುಣ ಮಾಡ್ಬೋದು. ದೊಡ್ಡ ಕಲ್ಲುಗಳಾಗ್ಬಿಟ್ಟಿದೆ, ಬೇರೆ ಏನೋ ಮಾಡಬೇಕು, ಅದಕ್ಕೇನೋ ಲಿಥೋಟ್ರಿಪ್ಸಿ ಅಡ್ವೈಸ್ ಮಾಡಬೇಕಾ, RIRS ಅಡ್ವೈಸ್ ಮಾಡಬೇಕಾ, ಬೇರೆ ಏನೋ URS ಅಂತ ಅಡ್ವೈಸ್ ಮಾಡಬೇಕಾ, ಅದನ್ನ ಪ್ರಕಾರ ಅಡ್ವೈಸ್ ಮಾಡಿ ಇವತ್ತಿನ ದಿವಸದಲ್ಲಿ ಕೆಲವು ಪೇಷಂಟ್ಸ್ಗಳು ಸರ್ಜಿಕಲ್ ಪೇಷಂಟ್ಸ್ಗಳಾಗಿ ಕನ್ವರ್ಟ್ ಆಗಿದ್ದಾರೆ. ಅಂಥ ಪೇಷಂಟ್ಗಳಿಗೆ ಸರ್ಜಿಕಲ್ ಕಾಸ್ಟ್ ಇಲ್ಲದೆ ಆಪ್ರೇಟ್ ಮಾಡಿಕೊಳ್ಳೋದು. ಅಂದರೆ ಈಗ ನಾನು ಸರ್ಜನ್ ಆಗಿದ್ದರೆ ನನ್ನ ಸರ್ಜರಿ ಫೀಸ್ ಇಲ್ಲ, ಆಸ್ಪತ್ರೆ ಫೀಸ್ ತುಂಬಿಸಿದರೆ ಸಾಕು, ನಾನು ಮಾಡಿಕೊಡ್ತೀನಿ. ಕಷ್ಟದಲ್ಲಿರುವಂಥ ಪೇಷಂಟ್ಗಳು ಬಂದಿರ್ತಾರೆ, ಆ ಪೇಷಂಟ್ಗಳಿಗೆ ಸಹಾಯ ಆಗಲಿ ಅನ್ನೋ ಒಂದು ಉದ್ದೇಶ. ಅದೇ ರೀತಿಯಲ್ಲಿ ನನ್ನ ಜೊತೆಲಿ ಇವತ್ತು ಡಾಕ್ಟರ್ ಪುಣ್ಯವತಿ ಅವರು ಇದ್ದಾರೆ, ಡಾಕ್ಟರ್ ಕುಶಲ್ ಅವರು ಯೂರಾಲಜಿಸ್ಟ್ ಇದ್ದಾರೆ, ಡಾಕ್ಟರ್ ಅನಿಲ್ ಕುಮಾರ್ ಅಂತ ಸೀನಿಯರ್ ಫಿಸಿಷಿಯನ್ ಇದ್ದಾರೆ, ಡಾಕ್ಟರ್ ನಿಶೋರ್ ಅಂತ ಫಿಸಿಷಿಯನ್ ಇದ್ದಾರೆ. ಅವ್ರ ಜೊತೆಲಿ ನಮ್ಮ ಬೇರೆ ರೆಸಿಡೆನ್ಸ್ ಡಾಕ್ಟರ್ಸ್ ಇದ್ದಾರೆ, ಒಂದು 2-3. ಅದರಲ್ಲಿ ಡಾಕ್ಟರ್ ರಕ್ಷಿತಾ ಅಂತ ಇದ್ದಾರೆ. ಇವರೆಲ್ಲರೂ ಕೆಲಸ ಮಾಡ್ತಾರೆ. ಇಷ್ಟು ಜನ ಕೆಲಸ ಮಾಡಿ ನಮ್ಮ ಸಿಬ್ಬಂದಿ 40-50 ಜನ ಎಲ್ಲ ಪೇಷಂಟ್ಗಳ ಸರ್ವಿಸ್ಗೆ ಇವತ್ತು ಕೆಲಸ ಮಾಡಿದ್ದಾರೆ. ನಮಸ್ಕಾರ. ಇವತ್ತು ಏಪ್ರಿಲ್ 12ನೇ ತಾರೀಕು ಶನಿವಾರ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆವರೆಗೂ ಪುಣ್ಯ ಆಸ್ಪತ್ರೆ ಬಸವೇಶ್ವರನಗರದಲ್ಲಿ ಆಯೋಜಿಸಿರುವಂತಹ ಫ್ರೀ ಸ್ಟೋನ್ ಹೆಲ್ತ್ ಕ್ಯಾಂಪ್, ಅಂದರೆ ಕಿಡ್ನಿ ಸ್ಟೋನ್ಸ್ ಇರ್ಬೋದು ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ಸ್ ಅಂದರೆ ಪಿತ್ತಕೋಶದಲ್ಲಿ ಕಲ್ಲು ಅಥವಾ ಕಿಡ್ನಿನಲ್ಲಿ ಕಲ್ಲಿದ್ದರೆ, ಪ್ಯಾಂಕ್ರಿಯಾಟಿಕ್ ಅನ್ನೋ ಗ್ಲ್ಯಾಂಡಲ್ಲಿ ಕಲ್ಲಿದ್ದರೆ, ದೇಹದಲ್ಲಿ ಎಲ್ಲೇ ಕಲ್ಲಿದ್ರೂ ಅದಕ್ಕೆ ಉಚಿತವಾದ ಒಂದು ಎಕ್ಸ್ಪರ್ಟ್ ಕನ್ಸಲ್ಟೇಷನ್ನು, ಜೊತೆಗೆ ಅದಕ್ಕೆ ಇವ್ಯಾಲ್ಯೂಯೇಷನ್ ಅಂದರೆ ಕಲ್ಲು ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಅಲ್ಟ್ರಾಸೌಂಡು, ಬ್ಲಡ್ ಟೆಸ್ಟ್ಗಳು, ಇದನ್ನೆಲ್ಲ ಉಚಿತವಾಗಿ ಮಾಡ್ತಾಯಿದ್ದೀವಿ. ಸುಮಾರು 5,000ಕ್ಕೆ ಹೆಚ್ಚು ಇನ್ವೆಸ್ಟಿಗೇಷನ್ಸು ಪ್ರತಿಯೊಂದು ಪೇಷಂಟ್ಗೂ ಉಚಿತವಾಗಿ ಮಾಡೋದ್ರಿಂದ ಇದೊಂದು ಇವ್ಯಾಲ್ಯೂಯೇಷನ್ ಮಾಡೋದು ಉದ್ದೇಶ ಏನಂದರೆ, ಒಂದು ಈ ಥರದ್ದು ಸ್ಟೋನ್ ಫಾರ್ಮೇಷನ್ ಆಗೋದನ್ನು ಎಷ್ಟೋ ಪೇಷಂಟ್ಗಳಲ್ಲಿ ತಪ್ಪಿಸ್ಬೋದು. ಯಾವ ರೀತಿ ತಪ್ಪಿಸ್ಬೋದು ಅಂದರೆ, ಒಂದು ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡುವಂಥದ್ದು ಮತ್ತು ಆಹಾರ ಪದ್ಧತಿನಲ್ಲಿ ವ್ಯತ್ಯಾಸ ಮಾಡೋದ್ರಿಂದ ಸ್ಟೋನ್ ಫಾರ್ಮೇಷನ್ನೇ ಆಗದೇ ಇರೋ ಥರದಲ್ಲಿ ನೋಡ್ಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಆ ಒಂದು ತಿಳಿ ಹೇಳುವಂಥ ಒಂದು ಪ್ರಯತ್ನವೂ ಇಲ್ಲಿ ಆಗ್ತಾಯಿದೆ. ಜೊತೆಗೆ ಒಂದು ವೇಳೆ ಇಲ್ಲಿ ಉಚಿತವಾದ ಶಿಬಿರದಲ್ಲಿ ಬಂದಿರೋವಂಥ ಪೇಷಂಟ್ಸ್ಗೆ ಏನಾದರೂ ಸರ್ಜರಿ ಬೇಕಾಗಿದ್ದರೆ ಅಥವಾ ಸ್ಟೋನ್ಗೆ ಟ್ರೀಟ್ಮೆಂಟ್ ಬೇಕಾದರೆ ತುಂಬ ಡಿಸ್ಕೌಂಟೆಡ್ ಕಾಸ್ಟ್ಗೆ ಚಿಕಿತ್ಸೆಯನ್ನು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಜೊತೆಗೆ ಇವತ್ತಿನ ದಿವಸ ಡಾಕ್ಟರ್ ನಾಗರಾಜ್ ಪುಟ್ಟಸ್ವಾಮಿ ಅವರು ಮತ್ತು ಈಸ್ ಎ ಲ್ಯಾಪ್ರೋಸ್ಕೋಪಿಕ್ ಸರ್ಜನು, ಡಾಕ್ಟರ್ ಕಿಶೋರ್ ಅಂತ ಅಂದ್ಬಿಟ್ಟು ಈಸ್ ಎ ಸೀನಿಯರ್ ಯೂರಾಲಜಿಸ್ಟು, ಮತ್ತು ಇನ್ನೊಬ್ಬರು ಡಾಕ್ಟರ್ ನೆಫ್ರಾಲಜಿಸ್ಟ್ ಒಬ್ಬರಿದ್ದಾರೆ, ಡಾಕ್ಟರ್ ನಿಶೋರ್ ಅಂತ ಜನರಲ್ ಫಿಸಿಷಿಯನು. ಹೀಗೆ ಹಲವಾರು ಸ್ಪೆಷಾಲಿಟಿ ಡಾಕ್ಟರ್ಸ್ ಇವತ್ತು ಉಚಿತವಾಗಿ ಎಕ್ಸ್ಪರ್ಟ್ ಒಪಿನಿಯನ್ ಕೊಡ್ತಾ ಇದ್ದಾರೆ. ಸುಮಾರು ಜನಕ್ಕೆ ಸುಮಾರು ಮೋರ್ ದೆನ್ ಒಂದು 50-60 ಪೇಷಂಟ್ ಈಗಾಗಲೇ ಅದನ್ನು ಉಚಿತವಾದ ಒಂದು ಸೇವೆಯನ್ನು ಪಡೆದುಕೊಂಡಿರ್ತಾರೆ. ಇನ್ನೊಂದಷ್ಟು ಜನ ಈಗ ಇವ್ಯಾಲ್ಯೂಯೇಷನ್ಗೆ ಕೆಳಗಡೆ ಅಲ್ಟ್ರಾಸೌಂಡ್ಗೆ ಕೂತ್ಕೊಂಡಿದ್ದಾರೆ. ಸೊ ಇವತ್ತು ಸಂಜೆವರೆಗೂ ಹೋಗ್ಬೋದು ಅಂತ ಕಾಣುತ್ತೆ. ಯಾಕಂದರೆ 2 ಗಂಟೆ ಅಂತ ನಾವು ಹೇಳಿದರೂ ಸಹ ಬಂದಿರೋಂಥ ಎಲ್ಲ ಪೇಷಂಟ್ಗೂ ನಾವು ಸರ್ವಿಸ್ ಮಾಡಬೇಕಾಗಿರೋದ್ರಿಂದ ಸಂಜೆವರೆಗೂ ಪೂರ್ಣ ಪ್ರಮಾಣದಲ್ಲಿ ಸರ್ವಿಸ್ ಮಾಡ್ತಾಯಿದ್ದೀವಿ. ಇದನ್ನು ಸತತವಾಗಿ ಕಳೆದ 25 ವರ್ಷದಿಂದ ನಾವು ಮಾಡ್ತಾನೆ ಬಂದಿದ್ದೀವಿ. ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, ಮಹಿಳೆಯರಲ್ಲಿ ಉಚಿತವಾದ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿರುವಂಥದ್ದು, ಕ್ಯಾನ್ಸರ್ ಸ್ಕ್ರೀನಿಂಗ್, ಮಹಿಳೆಯಲ್ಲಿ ಸ್ತನ ಕ್ಯಾನ್ಸರು ಮತ್ತು ಸರ್ವಿಕಲ್ ಕ್ಯಾನ್ಸರು, ಫೈಬ್ರಾಯ್ಡ್ ರಿಲೇಟೆಡ್ ಆಗಿ ಮಾಡಿರುವಂಥದ್ದು, ಈ ಥರದ ಹಲವಾರು ಉಚಿತವಾದ ಕ್ಯಾನ್ಸರ್ ಸ್ಕ್ರೀನಿಂಗ್ ಸಹ ನಾವು ಮಾಡಿದ್ದೇವೆ. ಸೊ ಇದನ್ನು ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಮಕ್ಕಳಲ್ಲಿ ಹೀಮೋಗ್ಲೋಬಿನ್ ಚೆಕ್ ಮಾಡುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ಚೆನ್ನಾಗಿಲ್ಲದೆ ಇರೋದ್ರಿಂದ ಹೀಮೋಗ್ಲೋಬಿನ್ ಕಡಿಮೆ ಇರುತ್ತೆ. ಅಂಥ ಮಕ್ಕಳಲ್ಲಿ ಸ್ಕ್ರೀನಿಂಗ್ ಮಾಡಿ ಅವರಿಗೆ ಐರನ್ ಸಪ್ಲಿಮೆಂಟೇಷನ್ಸ್ ಈ ಥರದ್ದು ಕೊಡ್ತಾಯಿದ್ದೀವಿ. ಜೊತೆಗೆ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪಲ್ಲಿ ಡಿಟೆಕ್ಟ್ ಆದಂಥವ್ರಿಗೆ ಡಿಸ್ಕೌಂಟೆಡ್ ಕಾಸ್ಟಲ್ಲಿ ಸರ್ವಿಸ್ ಮಾಡುವಂಥದ್ದು, ಅಥವಾ ಅವರನ್ನು ಒಳ್ಳೆ ಸೆಂಟ್ರಿಗೆ ಕಿದ್ವಾ ಇರ್ಬೋದು ಅಂಥ ಕಡೆ ಕಳಿಸಿ ಅವರಿಗೆ ಸಂಪೂರ್ಣ ಪ್ರಮಾಣದಲ್ಲಿ ಒಂದು ಟ್ರೀಟ್ಮೆಂಟ್ ನಡೀತಾ ಇದೆ. ಈಗ ಪ್ರತಿ ತಿಂಗಳಲ್ಲೂ ಆಲ್ಮೋಸ್ಟ್ ಒಂದಲ್ಲ ಒಂದು ಕಡೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಅವೇರ್ನೆಸ್ ನಾವು ಮಾಡ್ತಾ ಬಂದಿದ್ದೀವಿ. ಜೊತೆಗೆ ಎವ್ರಿ ಡೇ OPDನಲ್ಲಿ ಇವತ್ತಿನ ದಿವಸ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಬಾಯಿ ಕ್ಯಾನ್ಸರು ತುಂಬ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ. ಸೊ ಹೆಣ್ಮಕ್ಳಲ್ಲಿ ಆಗಲಿ ಗಂಡು ಮಕ್ಕಳಾಗಲಿ 9 ವರ್ಷದಿಂದ 14 ವರ್ಷದೊಳಗಡೆ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಮುಂದೆ ಬರುವಂಥ ಕಾಯಿಲೆಗಳನ್ನು ತಪ್ಪಿಸೋ ಸಾಧ್ಯತೆ ಇರೋದ್ರಿಂದ ವ್ಯಾಕ್ಸಿನೇಷನ್ ಅವೇರ್ನೆಸ್ ಸಹ ಇಲ್ಲಿ ಕೊಡ್ತಾ ಇದ್ದೀವಿ. ಮತ್ತು ಕಾಲೇಜ್ಗಳಲ್ಲಿ ಹೋಗಿ ನಾವು ಪರ್ಸನಲಾಗಿ ವೈಯಕ್ತಿಕವಾಗಿ ಒಂದು ಅವೇರ್ನೆಸ್ ಕೊಡುವಂಥದ್ದು, ಮೆನ್ಸ್ಟ್ರಲ್ ಹೈಜೀನ್ ಬಗ್ಗೆ ಒಂದು ಅವೇರ್ನೆಸ್ ಕೊಡುವಂಥದ್ದು, ಮತ್ತು ಇವತ್ತಿನ ದಿವಸ ಕಾಲೇಜ್ಗೆ ಹೋಗುವಂಥ ಗಂಡು ಮಕ್ಕಳಿರಲಿ ಹೆಣ್ಮಕ್ಳಿರಲಿ ಎಲ್ಲೋ ಒಂದು ಕಡೆ ಒಂದು ಏನೋ ಡ್ರಗ್ ಅಬ್ಯೂಸ್ ಅಂತ ಅಂದ್ಬಿಟ್ಟು ಎಲ್ರಿಗೂ ಗೊತ್ತಿರೋವಂಥದ್ದು,
ಇದು ಸುಮಾರು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇರುವಂಥ ಅನಾಹುತಗಳಾಗ್ತಾ ಇದ್ದಾವೆ. ಸೊ ಅದನ್ನು ತಪ್ಪಿಸ್ಲಿಕ್ಕೆ ಅದನ್ನು ಒಂದು ಅವೇರ್ನೆಸ್ ಮಾಡ್ತಾ ಇದ್ವಿ ಕಾರ್ಯಕ್ರಮಗಳು. ಹೀಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ. ಇಲ್ಲಿ ಲೋಕಲಾಗಿ ಇರುವಂಥ ಎಲ್ಲ ಶಾಸಕರಿರ್ಬೋದು, ಪೊಲಿಟಿಕಲ್ ಲೀಡರ್ಸ್ ಇರ್ಬೋದು, ನಮಗೆಲ್ಲ ಥರದಲ್ಲೂ ಸಹಕಾರ ಮಾಡಿದ್ದಾರೆ. ನಮ್ಮ ಅಲ್ಲಿ ಸೇವೆ ಮಾಡ್ಕೊಂಡು ಹೋಗಿರೋಂಥ 25 ವರ್ಷದಿಂದ ಇರುವಂಥ ಒಂದು ಪೇಷಂಟ್ ಡಾಟಾ ನಮ್ಮ ಹತ್ರ ಇರೋದ್ರಿಂದ ಇವತ್ತಿಗೂ ಸಹ ನಾವು ಯಾವುದೇ ಉಚಿತ ಕಾರ್ಯಕ್ರಮ, ಈ ಥರ ಹೆಲ್ತ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಇದೆ ಅಂತ ಒಂದು ಮೆಸೇಜ್ ಕಳಿಸಿದ್ರೆ ಸುಮಾರು ಜನ ಬಂದು ಈ ಸೇವೆನ ಮಾಡ್ಕೊಂಡು ಹೋಗ್ತಾರೆ. ಯಾಕೆಂದರೆ ಇಲ್ಲಿ ಕ್ವಾಲಿಟಿ ಸರ್ವಿಸ್ ಇದೆ, ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಕೆಲಸ ಮಾಡೋವಂಥ ಡಾಕ್ಟ್ರುಗಳಿದ್ದಾರೆ ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ಸ್ ಎಲ್ಲ ಮಾಡ್ತಾ ಇರೋದ್ರಿಂದ ಅದರ ಅನುಭವ ಅವ್ರಿಗೆ ಸಾಕಷ್ಟು ಆಗಿದೆ. ವರ್ಷದಲ್ಲಿ ಆಲ್ಮೋಸ್ಟ್ ನಾವು ಒಂದು 5 ರಿಂದ 6 ಇಲ್ಲಿ ಕ್ಯಾಂಪ್ ಮಾಡ್ತೀವಿ ಆಸ್ಪತ್ರೆಯಲ್ಲಿ. ಹೊರಗಡೆ ಮತ್ತು ರೂರಲ್ ಏರಿಯಾದಲ್ಲಿ, ಸ್ಕೂಲ್ಗಳಲ್ಲಿ ಸತತವಾಗಿ ತಿಂಗಳಲ್ಲಿ 1-2 ಕ್ಯಾಂಪ್ಗಳು ಮಾಡ್ತಾ ಬಂದಿದ್ದೇವೆ. ಮೇಡಮ್, ಬೆಂಗಳೂರಿನಲ್ಲಿ ಎಲ್ಲ ಖಾಸಗಿ ಆಸ್ಪತ್ರೆಗಳಿಂದ ಪುಣ್ಯ ಹಾಸ್ಪಿಟಲ್ ಭಿನ್ನವಾಗಿ ಕಾಣುತ್ತೆ. ಈ ರೀತಿ ಉಚಿತವಾಗಿ ಎಲ್ಲ ಥರದ ಕಾಯಿಲೆಗಳಿಗೆ ಒಂದು ಸಮಾಲೋಚನೆ ಇರ್ಬೋದು ಮತ್ತು ಅದಕ್ಕೆ ಶಸ್ತ್ರಚಿಕಿತ್ಸೆ, ಈ ರೀತಿ ನಿಮ್ಮಲ್ಲಿ ಸಾರ್ಥಕತೆ ಅನಿಸುತ್ತಾ ವೈದ್ಯರು? ಖಂಡಿತ ಇದೊಂದು ದೊಡ್ಡ ಪ್ರಮಾಣದಲ್ಲಿ ಹೇಳಬೇಕು ಅಂದರೆ ಒಂದು ಸಾರ್ಥಕತೆ ಇರುವಂಥ ಒಂದು ಕಾರ್ಯಕ್ರಮ. ಇದರಿಂದ ನಮಗೆ ಆರ್ಥಿಕವಾಗಿ ಆಸ್ಪತ್ರೆಗೆ ಸಹಾಯ ಆಗುತ್ತೆ ಅನ್ನೋದೇನಿಲ್ಲ. ನಮ್ಮ ಮನಸ್ಸಿಗೆ, ನಮ್ಮ ಪ್ರೊಫೆಷನ್ಗೆ ಖಂಡಿತ ಒಂದು ಸಮಾಧಾನ ಕೊಡುವಂಥದ್ದು, ಎಷ್ಟೋ ಜನಕ್ಕೆ ಕಷ್ಟದಲ್ಲಿರೋರಿಗೆ ಒಂದು ಸಹಕಾರ ಆಗುತ್ತೆ ಅಂತ ನನ್ನ ಭಾವನೆ. ಇಲ್ಲದೆ ಹೋದರೆ ಯಾವ ಪೇಷಂಟ್ ಇವತ್ತು ಬರ್ತಿರ್ಲಿಲ್ಲ ಈ ಸೇವೆ ಮಾಡ್ಕೊಳ್ಳಿಕ್ಕೆ. ಸೊ ಸುಮಾರು ಈವನ್ ಕ್ಯಾನ್ಸರ್ ಸ್ಕ್ರೀನಿಂಗಲ್ಲೂ ಕಡಿಮೆ ಪ್ರಮಾಣದಲ್ಲಿ ಏನು ಬರೋದಿಲ್ಲ. ಒಂದು ವುಮೆನ್ ಹೆಲ್ತ್ ಸ್ಕ್ರೀನಿಂಗ್ ಅಂತ ಜನರಲ್ ಸ್ಕ್ರೀನಿಂಗ್ ಮಾಡಿದಾಗ ಸುಮಾರು 800-900 ಜನ ಹೆಣ್ಮಕ್ಳು ಬಂದು ಸ್ಕ್ರೀನಿಂಗ್ ಸರ್ವಿಸ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಫಾಲೋಅಪ್ಪು ಸಹ ನಾವು ಮಾಡ್ತೀವಿ. ಸೊ ಇವತ್ತೊಂದು ದಿವಸ ಟ್ರೀಟ್ಮೆಂಟ್ ಬಿಟ್ವಿ ಅಂತೇನಲ್ಲ, ಅವ್ರಿಗೇನೋ ಸಮಸ್ಯೆ ಇತ್ತು ಅಂದರೆ ಆ ತಕ್ಷಣವೇ ಬಂದು ಅವ್ರನ್ನ ಪೇಷಂಟ್ನ ಫಾಲೋಅಪ್ ಮಾಡಿ ಅವ್ರಿಗೆ ಸಂಪೂರ್ಣ ಪ್ರಮಾಣದಲ್ಲಿ ಟ್ರೀಟ್ಮೆಂಟ್ ದೊರಕೋ ಥರದಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ.